ಮಾಂಸವಂ ಕಡೆಗೆ ತೆಗೆದು ತುಂಡು ತುಂಡು ಮಾಡಿ ರಣ ಮಂಡಲದೊಳ್ಳ ಚಿಮ್ಮಿದ ರಕ್ತವಂ ಸರ್ರನ ಸುರಿದ ಡರ್ರನಡಾಗಿ ಬಿಡು. ಎಂದು ಹೇಳುವ ಕೋಪತಿ ನಷ್ಟಗೊಳಿಸಿ ಅವರ ಶ್ರೇಷ್ಠತ್ವಮಿಲ್ಲದಂತೆ ಮಾಡುವ ಜಂಬಾರಿಯ ಸ್ಥಾನಕ್ಕೆ ಮಿಗಿಲಾದ ಜನ ಸಮುದಾಯದಿಂದ ಪುವೆಯನ್ನ ಸಮ್ಮುಖದ ನಿಂತ ಕರಂಜಲಿ ಪುಟನಾಗಿ ಮಾತನಾಡಿಸುವ ನೀನು ದಾಳರನೇ. ಓಹೋ ದೇವ, ನಾವುದಾರೆಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ಸಾವಿತ್ರಿಗೆ ಸತ್ಯವಾನ್ನ ಚಿಂತೆ, ದ್ರೌಪದಿಗೆ ಪಾಂಡವರ ಚಿಂತೆ, ಅಕ್ಕ ಮಾದೇವಿಗೆ ಮಲ್ಲಿಕಾರ್ಜುನನ ಚಿಂತೆ, ಇಲ್ಲಿ ನಿಂತುಕೊಂಡಿರುವ ನಮ್ಮ ರೈತರಿಗೆ ಮಳೆ ಬಂದು ಬೆಳೆಯಬೇಕೆಂಬ ಚಿಂತೆ, ಅಲ್ಲಿ ಕುಳಿತುಕೊಂಡಿರುವ ನಮ್ಮ ಅಕ್ಕನವರಿಗೆ ನಸುಬೂಡು ಯಾವಾಗ ತಿಕ್ಕಬೇಕು ಯಾವಾಗಿಲ್ಲವೆಂಬ ಚಿಂತೆ, ಆ ಚಿಂತೆಯಲ್ಲಿ ಚಿಂತಾತುರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಬಳಿರೇ ಎಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಏನು ದೇವ? ತಳನ್ನ ಪ್ರಜ್ವಲಿಸುವ ಎನ್ನ ವಜ್ರಾಯುಧವಂ ಕಂಡು ಸರ್ಗಾಧಿಪತಿಯಾದ ಇಂದ್ರನ ದಿಕ್ಕೆಟ್ಟು ತನ್ನ ಪಟ್ಟಣವನ್ನಗಿಟ್ಟ ಸ್ಮಶಾನದ ರೇಣುಕರಾಜ್ ರೆಡಿಯಾಗಿರ್ಬೇಕು, ರೇಣುಕರಾಜ್ ರೆಡಿಯಾಗಿರ್ಬೇಕು. ಸರಣಿಯಲ್ಲಿರುವ ಭೂಪಾಲಕರಂ ಜಯಿಸಿ ತ್ರಿಲೋಕಕ್ಕೆ ಪಟ್ಟಾಧ್ಯಕ್ಷನ ನಿಜ ತಳ ವಿತಳ ರಸ ತಾಳ ಪಾತಾಳವಂ ಮೇದಿಸೆ ಸೃಷ್ಟಿಯೊಳ್ಳ ಬಲಿಷ್ಠವಾದ ಚಂದ್ರವಂಶದ ತಿಲಕನಂದರಿಸೆ ಎಲ್ಲ ಸಾರಥಿ ಇದುವಲ್ಲದೆ ದೇವ ಭೂತ ಪುರೂರವ ಕೃತಜಾತ ಕೃತಜ್ಞೆ ಕೃತವರ್ಮ ಚಂದ್ರವಂಶ ಶ್ರೇಷ್ಠರಲ್ಲಿ ಬಲಿಷ್ಠನಾದ ಕೃತವೀರ್ಯನ ಪುತ್ರ ನಮ್ ಕಂಡಾಕ್ಷಣವ ಎನ್ನ ಸಹಸ್ರ ಭಾಗಗಳ ಕುದಿ ದಿಕ್ಕುವ ಜಲದಂತೆ ಮೂರು ಲೋಕದಲ್ಲಿ ಮೀರಿದ ಸೂರ ಕಟ್ಟು ಭಯಂಕರನಾದ ಕ್ಷಾತ್ರವೀರ ಅಮರಾವತಿ ಕೈಲಾಸವಂ ಧಿಕ್ಕರಿಸಿ ಮರೆಯುವ ಮಾಹಿಸ್ಮತಿ ನಗರವಂ ಪರಿಪಾಲಿಸುವ ಸಾವಿರ ಭುಜಗಳುಳ್ಳ ಕಲಿಸುವ ಜಯಬೇರಿಯನ್ನು ಹೊಡೆದು ಸಾರಥಿ ವೀರ ಕಾರ್ತಿವೀರಾರ್ಜುನ ಮಹಾರಾಜರ ಇವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಬಳಿರೇ ಎಲ್ಲ ಈ ಸಾರಥಿ ಭೂಪತಿ ಸಾಲ್ದೀವಿಕೆಯಿಂದ ನವರತ್ನ ಸಹಿತವಾಗಿ ಅನ್ನದಂ ಚಂದವಾಗಿ ಪರಿಶೋಭಿಸುವ ಈ ರಂಗ ಮಂಟಪಕ್ಕೆ ಬಂದ ಏನು ದೇವ? ಇವತ್ತಾರು ದೇಶದಲ್ಲಿರುವ ದಿಕ್ರಾಜರ ಕಡೆಯಿಂದ ತಪ್ಪದೇ ಕಪ್ಪವಂ ಕೈಗೊಳ್ಳುವ ಸುಬಡರೋಳ ಅದಟ ನಿಲ್ಲಿಸಿದ ಎನ್ನ ಪಿತನೆಯನ್ನು ಖಂಡಿತವಾಗಿ ಬರ ಹೇಳಿದನಂತೆ. ಭೂಪತಿ ತತ್ಕಾರಣಕರ ಪಲ್ಲವದಿ ಖಡ್ಗ ಪಾಣಿಯಾಗಿ ಬಂದೆನಲ್ಲ ಬುದ್ಧಿವಂತನಾದ ಸಾರಥಿ ತಿಳಿಯಿತೆ ಲಾಭವನ್ನು ಸಂಗತಿ ನಮ್ಮ ಜನಕ ನಮ್ಮ ತೋರಿಸು ಜಾಗೃತಿ. ನಿಮ್ಮ ಮುಂಭಾಗದಲ್ಲಿರುವ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ತೋರಿಸ ಪ್ರಮುಖ ಮಲ್ಲಿಕಾರ್ಜುನ ಇವರು ಕಾರ್ತಿವೀರಾರ್ಜುನ ಪಾತ್ರ ಮಾಡಿದವರು 501 ರೂಪಾಯಿ ಮತ್ತು ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಐಶ್ವರ್ಯ ಪ್ರಾಪ್ತಿರಸ್ತು ಮೇಲೆ ಕೇಳ ಪುತ್ರ ಕೋಮಲಗಾತ್ರ ವೈರಿಗಳೆಂಬ ಕುನ್ನಿಗಳ ಗರ್ಭವಂ ನಿರ್ಭೇದನ ಕೈಯವ ಮಹದ್ವೇಗರ ಪಟೋಟೋ ಬಚ್ಚ ಗೋಪಾಲನ ಜಲಯ ಬೇರ್ಬಂಕಿ ಅಂತ ಕಂಗೊಳಿಸುವ ಪಿತನೆ ಎನ್ನಂ ಕರೆಸಿದ ಪರ್ಯಂತರ ಓ ಜನಕ ಓ ಬಾಲಕ
ಧೂರ್ತರ ಬಲದನುಜರ ಮೊತ್ತವು ನಮ್ಮ ಸಾಮ್ರಾಜ್ಯಕ್ಕೆ ಮುಚ್ಚಿಗಿರುವುದೇ ಹೇಗೆ? ಅಂಗ ವಂಗ ಕಳಿಂಗ ಕಾಶ್ಮೀರ ಚಪ್ಪನ್ನ 56 ದೇಶದ ರಾಜರೇನಾದರೂ ಕಪ್ಪವನ್ನು ಕೈ ಕೊಟ್ಟಿರುವರೇ? ಹಾಗೇನಿಲ್ಲ ಕುಮಾರ. ನಮ್ಮ ಮಾಯಿ ಸ್ಪತಿ ಶೃಂಗಾರದ ಐಶ್ವರ್ಯವನ್ನು ನಯನದಿಂದ ನೋಡಲಾರದೆ ಸೂರ್ಯಚಂದ್ರರೇನಾದರೂ ಅಸಹ್ಯ ಪಟ್ಟರೆ? ಹಾಗೇನಿಲ್ಲ ಕುಮಾರ. ಓ ಜನಕ, ಅಹೋ ಬಾಲಕ, ಆಗೇನಾದರೂ ಇದ್ದರೆ ಎನ್ನ ಮುಂದೆ ತಿಳಿಸೋ. ಮರವಿರಪಾಕ್ಷನ ಸ್ಥಳದೊಳ ಬಚ್ಚಿಟ್ಟುಕೊಂಡರೆ ಬಿಡಲು ಅವರು ನಮ್ಮಿಡಿದು ತಂದೆ ನಮ್ಮ ಮಾಹಿತಿ ನಗರದ ತೋರಣಗಂಬಕ್ಕೆ ನೇಣು ಹಾಕುವ ತಂದೆಯೇ. ನೀ ಕರೆಸಿದಾಕ್ಷಣಕ್ಕೆ ನಾ ಬಂದೆ, ಕರಮಿಕಿತ ನಿಂದೆ ವಿಚಾರ ಬಂತು. ಕುತ್ಕೊಳ್ರಂಗೆ ಅಮ್ಮ ಸಸ್ಯಚ್ಚಕ್ ಹೋಗರ್ ಮಾಡಿದಾಗ ಮಾಡ್ತಾರೆ. ಕುತ್ಕೊಳ್ರಮ್ಮ, ಇಟ್ಟದಿ ತಾಳ್ಬಲ್ ಮಾಡ್ತಾರೆ. ಅದಕ್ಕ ಕುತ್ಕೊಳ್ರ ಇನ್ನು ಮಸ್ತ್ ಆಯ್ತು ಆಡೋದು. ಮಕ್ಷುಕ ಸಮುದಾಯಕ್ಕೆ ಗಂಡ ಬೇರುಂಡನಂದ ಪ್ರಜ್ವಲಿಸುವ ಚಂದ್ರ ವಂಶದ ಕುಲ ತಿಲಕನಾದ ಕರ್ತವೀರ್ಯನೇ. ಅದು ಏನು ಜನಕ? ಅಹೋ ಮಗನೇ, ಓ ಪಿತನೇ, ಸುರ ರಾಜ್ಯಕ್ಕಿಂತಲೂ ಶ್ರೇಷ್ಠವಾಗಿರುವ ನಮ್ಮ ಮಾಹಿಷ್ಮತಿ ನಗರವಂ ನಿನಗೆ ಪಟ್ಟ ಗಟ್ಟಿ ಬಲಿಷ್ಠಗೊಳಿಸಲು ಪಟ್ಟಾಭಿಷೇಕ ಕಾರ್ಯ ನಿಮಿತ್ತ ನಿನ್ನಂಗರಿಸಿಕೊಂಡನು ಕರ್ತವೀರನೆಂಬ ಸೂರ. ಇದೇನು ಜನಕ? ಮರುತ್ತರ ರಾಯನೆಂಬ ಅರಸನ ಬ್ರಾಹ್ಮಣರಿಗೆ ದಾನವಂ ಪಡೆದ ನಿಮಗೆ ಶಕ್ತಿ ಇದ್ದಷ್ಟು ಬೇಡಿರಿ ಎಂದು ಹೇಳಿದನಂತೆ. ಓ ಜನಕ, ಅಹೋ ಬಾಲಕ, ಅಂತ ಚಂದ್ರವಂಶದ ರಾಜರ ಕೀರ್ತಿ ಎಂಬೆಳಗಿಸುವ ನಿನ್ನ ಕುಮಾರನ ಅಧಿಕಾರಾವತ ಎಂಬಡದ ತರುವಾಯ ಓ ಜನಕ, ಅಹೋ ಬಾಲಕ, ನನ್ನ ಚಿತ್ತಕ್ಕೆ ಹಚ್ಚಿಕೊಳ್ಳಬರ ಪಿತನೆ ಹಸಿಬರಂಬಿತನೆ. ಅಹೋ ರಾಜ ಕುಲಶೇಖರ, ತಿಳಿಯಿದ್ದರ ವಿಚಾರ. ಅದು ಏನು ಜನಕ? ಅದು ಏನೆಂದರೆ, ಅದು ಏನು ಜನಕ? ಈ ರಾಜ್ಯ ಸಿಂಹಾಸವಂ ಅಧಿಕಾರ ಗದ್ದಿಗೆಯಲ್ಲಿ ರಾಜ್ಯದ ಕೆಲವು ಪ್ರಶ್ನೆಗಳನ್ನು ಕೇಳುವನ. ರಾಜ ಲಕ್ಷಣಗಳನ್ನೆನ್ನಲೆದ್ದ ಸಹಜವಾದರೆ ಇವುಗಳಿಗೆ ತಕ್ಕ ಉತ್ತರ ವ್ಯಕ್ತರಿಸುವಂತನಾಗ. ಅವು ಯಾವ ಜನಕ? ಅಹೋ ಮಗನೇ, ಓ ಪಿತನೆ, ಈ ಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ್ರವರು ಯಾರು? ಈ ಲೋಕದಲ್ಲಿ ಸೋಲರು ಯಾರು? ಈ ಧರಣಿಯಲ್ಲಿ ಪತಿಕರು ಯಾರು? ಈ ಭುವಿಯಲ್ಲಿ ಪರದೇಶಿಗಳು ಯಾರು? ಈ ಪ್ರತ್ಯೆಯಲ್ಲಿ ಅತಿಥಿಗಳು ಯಾರು? ಕರ್ತವೀರ್ಯನೇ, ಇದನ್ನು ಕೇಳಬೇಕನೇ. ಆಹೋ ಪಿತನೆ, ಅಹೋ ಸುತನೇ, ಈ ಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದಿರುವವರು ಇಬ್ಬರೇ. ಅವರ್ಯಾರು ಕುಮಾರ? ಒಬ್ಬ ವೈಕುಂಠ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣ, ಮತ್ತೊಬ್ಬ ಫಲ ಫಲ. ಓ ಜನಕ, ಅಹೋ ಬಾಲಕ, ಈ ಭುವಿಯಲ್ಲಿ ಸೋಲುವವರು ಇಬ್ಬರೇ. ಅವರ್ಯಾರು ಕುಮಾರ? ಒಬ್ಬ ಕನ್ಯಾ ಪಿತೃ, ಮತ್ತೊಬ್ಬ ಸಾಲಗಾರ. ಸೈ ಫಲ. ಅಹೋ ಎನ್ನ ಬಡದಾತನೇ, ಅಹೋ ಮಗನೇ, ಈ ಧರಣಿಯಲ್ಲಿ ಪತಿಕರು ಇಬ್ಬರೇ. ಅವರ್ಯಾರು ಕುಮಾರ? ಸೂರ್ಯ ಮತ್ತು ಚಂದ್ರ. ಫಲ. ಈ ಪೃಥ್ವಿಯಲ್ಲಿ ಪರದೇಶಿಗಳು ಇಬ್ಬರೇ. ಅವರ್ಯಾರು ಕುಮಾರ? ಜೀವ ಮತ್ತು ಅಲೆಗಳ. ಈ ಭುವನದಲ್ಲಿ ಅತಿಥಿಗಳು ಇಬ್ಬರೇ. ಅವರ್ಯಾರು ಕುಮಾರ? ಧನ ಮತ್ತು ಯೌವನ ಜನಕ. ಫಲ ಫಲ ಸಹಸ್ರಭಾವೇ, ನಿನ್ನ ಯುಕ್ತಿಗೆ ನಾ ಮೆಚ್ಚಿದೆ. ತಕ್ಷಣದಿ ನಮ್ಮ ಪುರೋಹಿತರಿಂದ ನಿನಗೆ ಈ ಮಾಹಿಷ್ಮತಿ ನಗರವಂ ಪಟ್ಟಗಟ್ಟುವನು. ಅದು ಯಾತಕ್ಕೆ ಜನಕ? ಯಾತಕ್ಕೆಂದರೆ ನಿನ್ನಲ್ಲಿ ರಾಜ್ಯ ಲಕ್ಷಣ ಇರುವುದು ಸಹಜ. ನಿನ್ನ ಮುಖಾಂತರದಿ ಚಂದ್ರವಂಶದ ಕೀರ್ತಿ ಬೆಳಗಿಸುವನು ಕರ್ತವೀರ್ಯ. ಬಳಿ ಬಳಿರ್ಯನ ಈ ಸಾರಥಿ ಉಪತಿ ಕೃತವೀರ್ಯನ ಪುತ್ರನಾದ ಕರ್ತವೀರ್ಯನಿಗೆ ಪಟ್ಟಾಭಿಷೇಕ ಮಾಡುವನೆಂದೇಳಿ ಪುರೋಹಿತರಂ ಕರೆತರುವಂತನಾಗು ಸಾರಥೆ. ಹೋಗು ನಿಮ್ ಜಾಗ್ರತೆ. ನಿಮ್ಮ ಇಷ್ಟದಂತೆ ಆಗಲಿ ಉಪತಿ. ರಾಜರಾಗಿರ್ಬೇಕು. ಹಂಗ ಭಾರ್ಗವ ರಾಮ ರೆಡಿ ಮಾಡ್ರಪ್ಪ. ಭಾರ್ಗವ ರೆಡಿ ಆಗಿರ್ಬೇಕು. ಭಾರ್ಗವ 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 ರೆಡಿ ಆಗಿರ್ಬೇಕು. ಒಳ್ಳಿರ್ಯಲೈ ಪುತ್ರ ರತ್ನವೇ. ಅಹೋ ಜನಕ, ನನಗೆ ಹೇಳತಕ್ಕದ್ದೇನೆಂದರೆ ಅದು ಏನು ಜನಕ? ನಮ್ಮ ನಾಡಿನ ಕಿಡಿಯಾದ ಕಾಶ್ಮೀರದ ರಸನಾದ ರೇಣುಕಾರಾಜ ನಮ್ಮ ಮಧ್ಯನ್ಯನ ನಿನ್ನಿನ ದಿನ ಎಲ್ಲ ಕೂಡ ಕದನಕ್ಕೆ ಬಂದು ಹೊಡಿಪದನ. ಹೌದೇನು ಜನಕ? ಅಹೋ ಮಗನೇ, ಅಹೋ ಪಿತನೆ,
ಮತ್ತೇನಾದರೂ ನಿನ್ನ ಕೂಡ ಸಂಗ್ರಾಮಕ್ಕೆ ಬಂದರೆ ಅವನ ರಕ್ತವಂ ಕುಡಿದು ಮಾಂಸವಂ ಕಡೆಗೆ ತೆಗೆದು ನಾಯಿಯ ನರಿಗಳಿಗೆ ದಂಡಿಯಾಗಿ ಉಣಬಡಿಸುವಂದನಾಗ ಕರ್ತವೀರನೇ ಮಾಡಬೇಡನೆ. ಆಹೋ ಸಿಂಹರಾಜನಂತ ಗರ್ಜಿಸುವ ಎನ್ನ ಬಡದಾತನೇ, ಮಗನೇ ದುಷ್ಟ ನಮ್ಮ ರೇಣುಕ ರಾಜನ ನಾರಾಯಣನ ವೈಕುಂಠದೊಳಗಿದ್ದರ ಬೆಳೆದ ಅವನ ರುದ್ಗರ್ಭಾದ್ಯಂಬ ಕೆಳಗೆ ಈ ಸೃಷ್ಟಿಯಳು ನಾನೇ ಶ್ರೇಷ್ಠನೆನಿಸುತ್ತದೆ. ಓ ಬಾಲಕ, ನಿನ್ನ ಸುಂದರ ಸುಕುಮಾರ ನೆನೆಸ ಸಾರ್ಥಕವೇನ ಜನಕ ಜಗತ್ ವಿಖ್ಯಾತಿ ಕಾಂತಿ ಕನಕ. ಭೂಪತಿ ಎನ್ನ ಸುಂದರ ಸುಕುಮಾರನಾದ ಕರ್ತವೀರ್ಯಾರ್ಜುನನ ಪಟ್ಟಾಭಿಷೇಕವಾಗಿತ್ತು. ಎನ್ನ ಕಾರ್ಯ ಮುಗಿತ ಕಾಣಲು ತಪ್ಪದೆ ಏಳ ನಡಿ ಸಾರಥಿ ಆರಿಸೋದ ಜಾಗೃತಿ. ನಿಮ್ಮೆಷ್ಟದಂತಾಗಲಿ ಭೂಪತಿ. ರೇಣುಕರಾಜ 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 ಹಂಗ ಭಾರ್ಗವನ್ ಮೇಲೆ ಕರ್ಕೊಂಡ್ ಬರಪ್ಪ. ಭಾರ್ಗವ ರಾಮ, ಭಾರ್ಗವ ಭಾರ್ಗವ. ಇದೇ ನಾಟಕದಲ್ಲಿ ಮೇಲಿದರಂತ ವೆಂಕಟೇಶಪ್ಪಣ್ಣವರು ಕೃತವೀರನ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿ, ಕಾರ್ತಿಕರಾಜನ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿ. ಸಿದ್ಧನಾಗಿ ಭೋಗವನ ಸಾರಥೆ ಅವನ ಸಮೀಪ ಕೆಲಸವನ್ನಾರಿಸು ಜಾಗೃತಿ. ನಿಮ್ಮೆಷ್ಟದಂತಾಗಲಿ ಭೂಪತಿ. ಭಾರ್ಗವ ಭಾರ್ಗವ. ಬೋಳಿರೇ ಎಲ್ಲ ಈ ರೇಣುಕನೆಂಬ ಮರ್ದನ್ಯ ಎಷ್ಟಂದಿಗೆ ನಿನ್ನ ದೌರ್ಜನ್ಯ. ಸ್ವಲ್ಪ ತಾಳರೈ ಅದಮ್ಮ. ಯಾರರಿಯದಂತ ಚೌರತ್ವದಿಂದ ಎನ್ನ ಬಿದಳನು ಸಂಗ್ರಾಮಕ್ಕೆ ಬಂದಿದ್ದೀಯ ಬುದ್ಧಿ ಸುಮ್ಮನೆ ನಡೆಯಲಾರದ ದೌರ್ಜನ್ಯ ಬೇಗನೆ ನಡೆಸುವನು. ಸ್ವಲ್ಪ ತಾಳರೈ ಅದಮ್ಮ. ಹೊಲಕ್ಕೆಂದು ಕಾಲ್ಮಿಂಚಿನಂತ ಬರುವ ಎನ್ನ ಸರಾಸನವಂ ನಿಗ್ರಹಿಸಿಕೊಂಡು ಮಾತನಾಡ ಕೈಲಾಗದಿದ್ದರೆ ತಿರುಗಿ ನೋಡಿದಂತೆ ಓಡು. ಹೊಳಿರೇ ಎಲ್ಲ ಈ ಮಧ್ಯ ಶೂನ್ಯನೇ. ಎಚ್ಚರ ತಪ್ಪಿ ಉಚ್ಚರಿಸಿದರೆ ನಿನ್ನ ನುಚ್ಚು ನುಚ್ಚು ಆಗುವಂತೆ ಕೊಚ್ಚಿ ಕಡೆಗೆ ದಂಡದರ ರುಂಡ ಮಾಡಿ ಮೇತಾಡಿಸಿ ಬಿಡುವನು. ಸ್ವಲ್ಪ ಸಾರೇ ಅದಮ ಅದಮರೋಳ ಅದಮನಾದ ಸತ್ತ ಮೂರ್ಖನೇ. ಬಳಿರೇ ಬಾಣದಿಂದ ನಿನ್ನ ಶಾಸ್ತ್ರ ಭಾವಗಳನ್ನು ತೇರ್ಗಾಡುವನು. ಹುಟ್ಟಿ ಬರುವುದಕ್ಕೆ ಹುಲ್ಲು ಬೀಜವಲ್ಲ, ನನ್ನನ್ನು ಗೆಲ್ಲುವುದು ನಿನ್ನಿಂದ ಆಗುವುದಿಲ್ಲ ಮೂರ್ಖ. ಒಳಿರೇಗಲ್ಲ ಈ ಪಾಮರ ಭಾರ್ಗವ ಸೂರ್ಯ ಕಾರ್ತವೀರಾರ್ಚನ ನಂದರ ಚತುರ್ದಶ ಭುವನ ಬ್ರಹ್ಮಾಂಡವ ಕೆಳಕೆಳಗಾಗಿ ಒಯ್ದಾಡುವುದೇ ಬಂಡ ಮೂರ್ಖ. ನಿನ್ನಂಥ ಉಲ್ಲ ಮನುಜನ ಪಾಡೇನ ಆಕಾಶ ಬಂಕೊಂಡು ಸುನಕ ಓದಿರಿದರೆ ಅದರುವುದೇ ಸಹಜವಾಗಿ ಚಲಚಿತ್ರ ಮಾಡದಿದ್ದರೆ ದತ್ತಾತ್ರೇಯನಿಂದ ಧನುರ್ವಿದ್ಯೆ ಎಂಪಡೆದ ಸಾರ್ಥಕವೇನ ಪಾಮರ ಕಾರ್ತವೀರ್ಯನೆಂಬ ನಾಯಿ ಮುಖವ ಮೇಲಕ್ಕೆ ಎತ್ತಿ ಏತಕ್ಕೆ ಒದರುತ್ತಿ ಮುತ್ತು ನಿನ್ನ ಬಾಯೇ. ಸಿಂಹದ ಮುಂದೆ ಕುಂದಾಬುಗಳಿದ್ದರೆ ಸಿಂಹರಾಜ್ಯನಿಗೇನಾದರೂ ಬೆದರಿಕೆ ಆಗುವುದೇ ಹೇಗೆ? ನಿನ್ನಂತ ಈನ ಕುಲದವನು ನನ್ನನ್ನು ಜಯಿಸಬಹುದೇ? ಭೂಮಿ ಬೆದರುವಂತೆ ಕಾರ್ಮುಗಿನ ಮುಚ್ಚುವಂತೆ ಬರುವ ಎನ್ನ ಸರಾಸನವನ್ನು ನಿಗ್ರಹಿಸಕುಲ್ಲ. ಇರುವನು ನಿನ್ನ 32 ಅಲ್ಲ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲ ಕೊಲ್ಲ ಅಡಿಗಿಸೋನು ನಿನ್ನ ಕೊಲ್ಲ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲ ಬಂಡ ಆರ್ಜುವ ನಿನ್ನ ಗಗನಾಂತರಕ್ಕೆ ರುಂಡ. ಭಾರ್ಗವ 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 ರಾಮ ಭಾರ್ಗವ ರಾಮ ಕರ್ಕೊಂಬರಿ ಕರ್ಕೊಂಬರಿ ಭಾರ್ಗವ ಭಾರ್ಗವ. ಭಾರ್ಗವ ಭಾರ್ಗವ ಸಾರಥೆ ಭೂಪತಿ ಮದಂದನಾದ ರೇಣುಕನೆಂಬ ಕುನ್ನೆಯು
ಎನ್ನ ಗಣೆಯ ಪಟ್ಟು ತಾಳಲಾರದೆ ಹಾ. ಮರಣವಾದನ ಭೂಪತಿ ಶ್ರೀಭುವನ ದೋಲ್ಲ ಕಲಿಸೂರ ಕಾರ್ತ ವೀರನೇ ಧೀರನಂದ ಎನ್ನಗೆ ಸರಿ ಸಮನಾರಾಧ ವೀರರಿದ್ದರೆ ಹಾ. ತಕ್ಷಣ ಯುದ್ಧಕ್ಕೆ ಸಿದ್ಧರಾಗಿ ಬರಬೇಕೆಂದರೆ ಮೇರಿಯಂ ಒಡೆದು ಸಾರಥಿ ನಿಮ್ಮ ಇಷ್ಟದಂತಾಗಲಿ ಭೂಪತಿ. ಭಾರ್ಗವರಾಮ ಭಾರ್ಗವರಾಮ ಭಾರ್ಗವ. ಭಾರ್ಗವ ಭಾರ್ಗವ.